ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಮೋಹಿತ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಮಳೆಗಾಲದಲ್ಲಿ ಮಳೆ ಬಿಡಲ್ಲ, ವ್ಲಾಗ್ ಮಾಡೋದು ನಾವು ಬಿಡಲ್ಲ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಬಿಡಿ ಮಾಡುವ ಅದಕ್ಕೇನಂತೆ. ನೋಡ್ತಾ ಇದ್ದ ಹಾಗೇನೆ ಮಳೆ ಹೋಗಿ ಬಿಸಿಲು ಬರಕ್ಕೆ ಸ್ಟಾರ್ಟ್ ಆಯ್ತು. ಹಾಗೇನೆ ಇವತ್ತೊಂದು ಕಂಟೆಂಟ್ ಶೂಟ್ ಮಾಡೋಣ ಅಂತ ಹೊರಟೆ. ಇನ್ನೊಂದು ಏನಪ್ಪ ವಿಷಯ ಅಂದ್ರೆ, ನಾನು ಮಾಡೋ ವಿಡಿಯೋ ಕಂಟೆಂಟ್ಗಳಿಗೆ ಹೆಚ್ಚು ವ್ಯೂಸ್ ಬರದಿದ್ರು ನನ್ನ ವಿಡಿಯೋಸ್ಗಳನ್ನ ನೋಡಿ ಉರ್ಕೊಳ್ಳೋಂಥ ಕೆಲವು ಜನರ ಪರಿಸ್ಥಿತಿ ನೋಡಿದ್ರೆ ಹಾಗೆ ನಾಯಿ ಕಚ್ಚೋದಿಲ್ಲ ಅನ್ಕೊಂಡು ಇವತ್ತಿನ ಕಂಟೆಂಟ್ ಶೂಟ್ಗೆ ಹೊರಟೆ. ನಾನಿವತ್ತು ಹೊರಟಿರೋ ಲೊಕೇಶನ್ ಯಾವುದಪ್ಪ ಅಂದರೆ ಬೆಳಲು ಗ್ರಾಮದ ದೊಂಪತ್ ಪಲ್ಕೆ. ಈ ಪ್ಲೇಸ್ ಎಲ್ಲಿ ಬರುತ್ತಪ್ಪ ಅಂದರೆ ಬೆಳ್ತಂಗಡಿಯ ಕೊಯ್ಯೂರು ಕ್ರಾಸಿನಿಂದ 10-15 ಕಿಲೋಮೀಟ್ರ್ ಒಳಗೆ ಹೋದರೆ ಇಲ್ಲಿಂದ ಈ ದೊಂಪದ ಪಲ್ಕೆ ರಸ್ತೆ ಸಿಗುತ್ತೆ. ನೀವು ಅಂದ್ಕೊಂಡಿರೋ ಹಾಗೆ ಇವತ್ತು ಕೂಡ ಪ್ಲೇಸ್ ತೋರ್ಸೋಕ್ಕೆ ಹೊರಟೀನಿ ಅಂದ್ಕೊಂಡ್ರಾ? ನೋ ವೇ ಗೈಸ್. ನಾನು ಇವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿರೋ ವಿಷಯನೇ ಬೇರೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಇಲ್ಲಿನ ಒಂದು ವಿಷಯ ಏನಪ್ಪ ಅಂದರೆ, ಒಂದು ಸಾಕು ಪ್ರಾಣಿ. ಸಾಕು ಪ್ರಾಣಿ ಅಂದ ತಕ್ಷಣ ನಮಗೆ ನೆನಪರೋದು ನಾಯಿ, ಬೆಕ್ಕು. ನಾಯಿ ಬೆಕ್ಕನ್ನ ನಾವು ಕೂಡ ಸಾಕ್ತೀವಿ ಅಂತ ನೀವು ಹೇಳ್ಬೋದು, ಬಟ್ ಅದು ಅಷ್ಟು ಈಸಿ ಅಲ್ಲ. ದುಡ್ಡಿರೋರಿಗೆ ಅದ್ರ ಕಷ್ಟ ನಿಭಾಯಿಸೋದು ಅಷ್ಟೇನು ಸುಲಭ ಅಲ್ಲ. ಅದೇ ಬಡತನ ಇರೋರಿಗೆ, ಪೂರ್ ಫ್ಯಾಮಿಲಿ ಇರೋರಿಗೆ ಅದರ ಕಷ್ಟ ಏನು ಅಂತ ಅನುಭವ ಇರುತ್ತೆ. ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನಂದರೆ, ಒಂದು ಬಡತನದಲ್ಲಿರುವಂಥ ಒಂದು ಫ್ಯಾಮಿಲಿ, ಆ ಬಡತನದಲ್ಲಿ ಕೂಡ ಇದನ್ನು ಮಾಡಬೇಕು, ಇದನ್ನು ನಿಭಾಯಿಸಬೇಕು, ನನ್ನ ಮನಸ್ಸಿಚ್ಛೆಯಿಂದ ನಾನು ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ. ಎಸ್ ಗೈಸ್, ಬೆಳಲು ಗ್ರಾಮದ ದೊಂಪತ್ ಪಲ್ಕೆ ಇಲ್ಲಿನ ಒಬ್ಬ ವ್ಯಕ್ತಿ ರಾಜೇಶ್ ಸೀತಮ್ಮ ಅನ್ನೋರು ಸುಮಾರು 15 ವರ್ಷಗಳ ಕಾಲ ತನ್ನನ್ನು ತಾನು ಈ ಬೆಕ್ಕುಗಳ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಂತಹ ಒಬ್ಬ ವ್ಯಕ್ತಿ. ತನ್ನ ಜೀವನದ ಜೊತೆಗೆ ಬೆಕ್ಕುಗಳ ರಕ್ಷಣೆ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಸುಮಾರು 10,000ಕ್ಕಿಂತಲೂ ಹೆಚ್ಚು ಬೆಕ್ಕುಗಳ ಆರೈಕೆ ಮಾಡಿಕೊಂಡು ಬಂದಂತಹ ವ್ಯಕ್ತಿ. ಈ ಬೆಕ್ಕುಗಳ ಸಾಕಣೆ ಹೇಗಿದೆ ಹಾಗೂ ಇವರ ಜೀವನದ ಬಗ್ಗೆ ಇವರ ಮೂಲಕನೇ ತಿಳ್ಕೊಂಡು ಬರೋಣ ಗೈಸ್. ಲೆಟ್ಸ್ ಗೋ. ನಾವಿಲ್ಲಿಗೆ ರೀಚ್ ಆಗುವಷ್ಟರಲ್ಲಿ 11:30 ಆಗಿತ್ತು ಗೈಸ್. ನೋಡಿ, ಇದು ದೊಂಪತ್ ಪಲ್ಕೆಯಲ್ಲಿರೋ ಇವ್ರ ಮನೆ. ಈ ಬೆಕ್ಕುಗಳ ಸಾಕಣೆ ಹೇಗಿದೆ, ಅದರ ನಡುವಲ್ಲಿ ಇವರ ಜೀವನ ಹೇಗೆ ನಡೀತಿದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಗೈಸ್. ಗೈಸ್, ನೀವೇ ನೋಡಿದ್ರಲ್ಲ ಇವರ ಮನೆ ಪರಿಸ್ಥಿತಿ ಯಾವ ಥರ ಇದೆ, ಹಾಗೆಯೂ ಇವರ ಬೆಕ್ಕುಗಳ ಸಾಕಣೆ ಯಾವ ಥರ ನಡೀತಾ ಇದೆ ಅಂತ. ಬನ್ನಿ ಅವ್ರ ಜೊತೆನೆ ಕೇಳೋಣ. ಏತು ವರ್ಷದ್ದು ಶುರು ಮಂತಾರೆ ಏನೊಂದು 13 ವರ್ಷದಿಂದ ಈ ಪುಟ್ಟ ಸಾಂಕನವನೇನು ಒಂಜಿ ಪುಟ್ಟಿಯಲ್ಲಿ ಸಾಂಕೊಂಡಿಲ್ಲ. ಇದು ಬುಕ್ಕ ಐತೆ ಒಂದು ಗಮ್ಮತ್ತ ಅಂದ್ರೆ ಅಂಚನೆ ಜಾಸ್ತಿ ಅವನು ಉಂಟು. ರೋಡ್ ಸೈಡಲ್ಲಿ ಅನಾಥ ಪುಟ್ಟಿಯಲ್ಲಿ ಇತ್ತಂದಲ್ಲ ಪಟಾತ ಸಾಂಕನ ಅಭ್ಯಾಸ ಏನೊಂದು ಉಂಟು ಆಯ್ತಾ.
ಇತ್ತೆ ಇರು ಪುಚ್ಚನಿ ಸಾಂಕುನ ಹಿಡ್ದು ನಿಕ್ಲಿಗ್ದಲ್ಲ ಲಾಭ ಉಂಡ ಹತ್ತದಲ್ಲ ಲಾಭದಲ್ಲೇ ಜನ ಎಂಕೆ ಲಾಸೆ ಜನಕ್ಕಲೇ ಒಂದು ಸಹಾಯ ಕೊಂಚ ಉಂದು ದಾಟೆ ಕೊಂಚ ಮನಸ್ಸು ಗಂಜಿ ತೃಪ್ತಿ ಬೊಕ್ಕ ಲಾಭದ ಸಂಗತಿ ದಾಟಲ್ಲ ಇದ್ದು ಇತ್ತರಿಗೆ ಪುಚ್ಚೆನ್ನು ಸಾಂಕೊಂಡು ಪಂಡು ದಾಯಗೊಂದು ಬತ್ತನು ದಾಯ ಪಂಡ ಐನ್ ತೂವನೋಡು ಬಂಗೊಂಡು ಬಂಗಾರ ಒಂದ ಸುಳ್ಳೆ ಒಂಜಿ ಪುಚ್ಚದ್ದು ಗಮ್ಮತ್ತ ಮತ್ತು ಪುಚ್ಚೆಲಾನಾಗ ಬುಕ್ಕೆಲ್ಲ ಕೊಂಡು ಬಿಟ್ರೆ ಮನಸ್ಸು ಹೊತ್ತಿಗೆ ಅಂಚ ಆ ಒಂದೇ ಬರ್ತಾವೆ ಜಾಸ್ತಿ ಜಾಸ್ತಿ ಅಂಚೇನಿಟ್ಟು ಅಂಚ ಸಾಂಕಾರ ಸುಳ್ಳು ಇತ್ತೆ ನೆಡ್ದು ದುಂಬು ಈ ಪುಚ್ಚಲಿಗೆ ಬಂದು ಎರಡಲ್ಲ ಒಂದು ಸಾವಿರ ಮಂತೇರ ಹತ್ತು ಮಾಡ್ತಾರೆ ಮಸ್ತ್ ಜನ ಮಲ್ದೇರು ಮಾಡ್ತಾರೆ ಹಾಂ ಅಂಡ ಇರೆಗೆ ಐಡ್ದಲ್ಲ ಅನುಕೂಲ ಆತಂಡ ಆತ ಯೂಟ್ಯೂಬ್ ಮತ್ತು ತೂದು ಹಾಂ ನನಗೆ ಎಷ್ಟೋ ಜನ ಮಾಡ್ತಾರೆ ಹಾಂ ಇತ್ತೆ ಇತ್ತೆ ನಮ್ಮ ಪುಚ್ಚೆ ಸಾಂಕುನಾಗ ದಾಲ ಐಡ್ದು ಬಂಗಂದ ಆತಂಡ ಏ ಪಾಂಡಲ್ಲ ಬಂಗನ್ ಮತ್ತೆ ಹೊರವರು ಬಂಗ ಹಾಪುರ ಐದು ದಳ ಮಲ್ಪರ ಎಷ್ಟು ಹಂಗೆ ಪೋಪುಣ್ ಪೂರ ಅಂದು ಬೊಕ್ಕ ಈರು ನನಲ್ಲ ಇತ್ತ ಇಂದಿ ಈತ್ನೆಟ್ ಮುಟ್ಟ ಒಂಜಿ ಏತು ಪುಚ್ಚೆನು ಸಾಂಕದಾರ ಈ ತಟ ಮುಟ್ಟ ಒಂಜಿ 10,000 ಮಿತ್ತಲಾವು 10,000 ಮಿತ್ತು ಪುಚ್ಚೆನು ಸಾಂಕ ಮತ್ತು ಸೈಪು ದಳ ಮಲ್ಪರ ಆಪುಜಿ ಪೂರ ಹಾಂ ಅದು ಪೂರ ಅವು ಎತ್ತೋ ಪುಚ್ಚೆ ಹಾಂ 10,000 ಅದು ಎತ್ತೋ ಅದೇ ಅದು ಮುಂಜೆ ವರ್ಷದ ಹಾಂ ಇತ್ತೆ ಇರು ಇಡೀ ಮುಟ್ಟ ಪುಚ್ಚೆನ್ಗೊಂಡು ಸಾಂಖ್ಯ ಇರತ್ತೆ ಐಟ್ ಇತ್ತೆ ಮಸ್ತ್ ಇತ್ತೆ ಪೆಟ್ಟಾತ್ ನಾವು ಕೆಲವು ಆಕ್ಸಿಡೆಂಟ್ ಆತ ನಾವು ಅಂಚಿತ ಪುಚ್ಚದಲ್ಲ ಇತ್ತಂಡ ಅಂಚಿನ ಪೂರ ಇತ್ತ ಇನ್ನು ಪೂರ ಏನ ಪೂರ ಸರಿ ಮಲ್ಪ ಹಾಂ ಏನಾದ ಆಪನ ಪೂರ ಸರಿ ಮಲ್ಪರ ಆಪನು ಹಾಂ ಬುಕ್ಕ ವಿಪರೀತ ಆಯ್ನ ದಳ ಮಲ್ಪರ ಆಪ್ದೇವು ಹಾಂ ಇತ್ತು ಇರೆಗೆ ಈತು ಪುಚ್ಚೆಡು ಅವೇ ಇಡೆ ಮುಟ್ಟ ಒಂಜಿ ಮಸ್ತ್ ಪ್ರೀತಿ ಬಂದು ಇಪ್ಪುನ ಒಂಜಿ ಪುಚ್ಚೆ ಪಂಡ ಈತು ಪುಚ್ಚೆಲೆಡು ಒಂಜಿ ಪುಚ್ಚೆ ಪಂಡ ಒಂಜಿ ಪುಚ್ಚೆ ಪಂಡ ಕೂಡಲ ಒಂಜೆವು ಅಂಚ ಮಟ್ಟ ಅವರಿಗೆ ಪ್ರಾಯದ ಪುಚ್ಚೆ ಒಂಜಿ ಮಟ್ಟ ಜಾಸ್ತಿ ಒಂಜಿ ತೂರ್ಕೊಂಡಾಟದು ಪನ್ನಾಲೆಕ ಮರಕ್ಕೆ ದುಮ್ಮುರು ದಿಂಚಲ ಉಂಟಾಗ ಅಂತ ಒಂಜಿ ಪುಚ್ಚೆ ಇನಿ ಬತ್ತ ದುಂಬುಲ ಒಂದು ಐಟು ಮಟ್ಟ ಇಜ್ಜಿ ಬೇತ ಒಂದು ಇಜ್ಜಿ ಪೂರ ಒಂಜೆವು ಪೂರೈಕೆ ಒಂಜೇಲೆ ಮತ್ತೆ ಈ ಪುಚ್ಚೆಲೆಗೆ ಈತು ಪುಚ್ಚೆಲೆಗೆ ಒಂಜಿ ಆಕಳಿಗೆ ತಿನ್ನಾರ ಒಂಜಿ ವ್ಯವಸ್ಥೆಯಿಂದ ಆವಡು ಅಂಚೈತೆ ಆತ ಪುಚ್ಚೆಲೆಗೆ ಒಂಜಿ ಪಾಡು ಬಂಡ ಮಸ್ತ್ ಬಂಗ ಅದನತೆ ಅಂಚಾದಿರು ಈತ ಪುಚ್ಚೆನ ಮೇಂಟೈನ್ ಮಂತಂದುಲ್ಲಾರತೆ ಅವ ರೀತಿ ಎಂಚ ಆಯ್ಕೆ ಫುಡ್ ಎಂಚ ಮೇಂಟೈನ್ ಮಾಡ್ಬೋರು ಡೈಲಿ ಫುಡ್ಡು ಮೇಂಟೈನ್ ಕೆಲವು ಅಮೌಂಟ್ ಪಾಡ್ಬೇಕು ಕೆಲವು ಕೆಲವು ಬಿಲಲು ಗುರ್ತದಾಗ ನಾವು ಹೋಟೆಲ್ ಮಾಡ್ತೀವಿ ಅಂಚ ಅಲ್ತು ಫುಡ್ ಬರ್ತಾ ಪತಾರ್ಪೇರು ಇತ್ತೆ ಈತ ವರ್ಷ ಅದು ಪುಚ್ಚೆನ್ ತೂಗೊಂಡಾರು ಇತ್ತೆ ನಿಕ್ಲ ಇಲ್ಲು ಮಸ್ತ್ ಬಡತನ ಉಂಡು ಮಸ್ತ್ ಬಂಗ ಉಂಡು ಇಲ್ಲುದಾಲ ಗಟ್ಟಿ ಇಜ್ಜಿ ಮಸ್ತ್ ಪ್ರಾಬ್ಲಮ್ ಉಂಡು ನಿಕ್ಲೆಗ್ಲ ಅಂಚಾದು ಐತನದ ಒಂದೊಂಜಿ ಬಂಗ ಅಂದದಾಲ ಎನ್ನುಂಡ ಅತ್ತು ನಿಕ್ಲೆಗ್ ನನಲದಾಲ ಇಲ್ಲಗದಾಲ ಇರೋ ಸಾಯರ್ತ ಮಂತೇರ ಮಂತಜಿ ಇತ್ತೆ ಗೌರ್ಮೆಂಟ್ ದಾವಾಡು ಓಲಾವಾಡು ಒಯ್ಟ್ಲ ಮಂತಜೇರು ಇಜ್ಜಿ ಈತು ಪುಚ್ಚಲುಲ್ಲ ಇತ್ತೆ ಎರಡಲ್ಲ ಸಡನ್ ಬತ್ತ ತೂಯರು ಪುಚ್ಚಲೆನ್ ತೂಯರು ಅಂಡ್ ಎಂಕ್ಲೆಗ್ ಬೋರ್ಡು ಪಂದು ಕೇಂಡೇರು ಅಪ್ಪಾಗೀರ ಏನು ಕೊರ್ರ ರೆಡಿ ಉಲ್ಲಾರ ಆತು ಸೇಲ್ ಮನ್ಪೋರ ಆತು ಎಂಚ ನಿಕ್ಲೆ ಸಾಂಕು ನಾವು ಅವು ಕೊನೊಂಡ ದಾಯ್ಕ ಬೇತೆ ಹಾಂ ಅದ್ರ ಸರಿ ತೂಪೇರ ಇಜ್ಜ ಪಿರ ದಾಲ ಉಪಾಸ ಅಂತ ಒಳ್ಳೆ ಕೊನದು ಉಟ್ಪೇರ ನೋಡ್ಬೋಣ ಹೊರ ಕೊನೋನ ಖುಷಿ ತಗೊಂಡ ಉಪಾಸ ಅಂತ ಒಳ್ಳ ಗಾಡಿ ಕೊನದು ಬಿಡುವೆ ಹಾಂ ಅಂಚ ಈತು ಪುಚ್ಚಲುಲ್ಲತೆ ಅಂಚ ಈತು ಪುಚ್ಚನ ಸಾಂಕರ ಮಸ್ತ್ ಬಂಗ ಉಂಡು ಅಂಚದು ನಿಕ್ಲಿನ ಜೀವನ ತೂವೋಡು ಐತ ಜೀವನ ನಿಕ್ಲು ತೂವೋಡು ಅಂಚದು ಇತ್ತೆ ನಮ್ಮನ ಈ ವಿಡಿಯೋ ತೂಪುನಕ್ಲೆಗೆ ನಮ್ಮೊಂಜಿ ದಾದನ ಒಂಜಿ ಮೆಸೇಜ್ ಕೊರೋಲಿ ವಿಡಿಯೋ ತೂಪುನಾಗ್ಲು ಏನಾನ ಸಹಾಯ ಪೂರ ಪ್ರಾಣಿಲೆಗ್ ಭಯ ಬರ್ನಕ್ಕೆ ಮಗ್ತಂದ ಎಂಕ್ಲೆ ಮಸ್ತ್ ಹೆಲ್ಪ್ ಆಪು ಏನ ಎಂಕ್ಲ ನಂಬರ್ಲ ಕೊಡ್ದಿಪ್ಪು ಯೂಟ್ಯೂಬ್ ತೂವಿನಾಗ್ಲ ಪ್ರತಿಯೊಂದು ಜನಕ್ಲೆಗ್ಲ ಎಂಕ್ಲೆ ಏಪಲ ಚಿರಋಣಿ ಆದಿಪ್ಪು ಗೈಸ್ ನೋಡ್ಕೊಂಡು ಬಂದ್ರಲ್ಲ ಯಾವ ಥರ ಇವರ ಜೀವನ ಇದೆ ಯಾವ ಥರ ಈ ಬೆಕ್ಕುಗಳನ್ನ ಸಾಕ್ತಾ ಇದ್ದಾರೆ ಅವರ ಜೀವನ ಕಷ್ಟದಲ್ಲೂ ಕೂಡ ಇದರ ಜೀವನ ಕೂಡ ನೋಡ್ಕೊಳ್ತಿದ್ದಾರೆ ಅಂದರೆ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವರ ಮನೆ ಪರಿಸ್ಥಿತಿ ನೋಡಿದರೆ ಇವತ್ತು ನಾಳೆನೋ ಅಂತ ಬೀಳೋ ಥರ ಇದೆ. ಹಾಗಾಗಿ ಈ ಸಿಚುವೇಷನಲ್ಲಿ ಕೂಡ ಈ ಬೆಕ್ಕುಗಳನ್ನು ಸಾಕ್ತಾ ಇದ್ದಾರೆ ಅಂದರೆ ಇದನ್ನು ಮೆಚ್ಚುವಂಥದ್ದೇ. ಇವರ ಮನೇಲಿರುವಂಥದ್ದು 4 ಜನ. ಒಂದು ಇವರು, ಒಬ್ಬರು ಹೆಂಡತಿ, ಒಬ್ಬರು ಮಗಳು, ಒಬ್ಬರು ಅಮ್ಮ. ಒಬ್ಬಳು ಹೆಣ್ಣು ಮಗಳು ಇರೋದ್ರಿಂದ ಲೈಫ್ ಕಷ್ಟ ಅಂತಲೇ ಹೇಳ್ಬೋದು. ಈ ಮೂಕ ಪ್ರಾಣಿಯನ್ನು ಸಾಕ್ತಿರೋ ಈ ವ್ಯಕ್ತಿಗೆ ಹಾಗೂ ಈ ಕುಟುಂಬಕ್ಕೆ ನಮ್ಮಿಂದ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅಂತ ಕೇಳ್ತಾ, ನಿಮ್ಮಿಂದ ಆದಷ್ಟು ನಾನು ಕೊಟ್ಟಿರೋ ಈ ಫೋನ್ಪೇ ಸ್ಕ್ಯಾನರ್ QR ಕೋಡ್ಗೆ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ತಾ, ಆ ಬೆಕ್ಕುಗಳಿಗೆ ತಿನ್ನೋ 1 ಹೊತ್ತು ಊಟ ಸೇರಲಿ ಅಂತ ಹೇಳ್ತಾ, ನಿಮ್ಮಿಂದ ಕೈಲಾದಷ್ಟು ಅಂದರೆ 1 ರೂಪಾಯಿನೂ ಆಗ್ಬೋದು, 10 ರೂಪಾಯಿನೂ ಆಗ್ಬೋದು,
ಆ ಬೆಕ್ಕುಗಳಿಗೋಸ್ಕರನಾದರೂ ನಿಮ್ಮ ಒಂದು ಕೈ ಸಹಾಯ ಇರಲಿ ಅಂತ ಕೇಳ್ತಾ, ಆ ಒಂದು ಸಹಾಯ ಇವರ ಬಡತನಕ್ಕೆ ಒಂದು ದಾರಿಯಾಗಲಿ ಅಂತ ಕೇಳ್ತಾ, ಇದೇ ವಿಡಿಯೋ ಕೊನೆಯಲ್ಲಿ ಇವರ ಫೋನ್ಪೇ ಸ್ಕ್ಯಾನರ್ನ ಕೊಟ್ಟಿರ್ತೀನಿ, ಹಾಗೆ ಇವ್ರನ್ನ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇವರನ್ನು ಭೇಟಿ ಮಾಡಿ ಕೂಡ ನೀವು ಸಹಾಯ ಮಾಡ್ಬೋದು. ಗೈಸ್, ನಿಮ್ಮಿಂದ ಈ ಸಹಾಯ ಆಗದಿದ್ದರೂ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಈ ಮಾಹಿತಿಯನ್ನು ತಿಳಿಸಿ, ಹಾಗೆ ಇವರ ಜೀವನಕ್ಕೆ ಒಂದು ಕಿಂಚಿತ್ತು ಸಹಾಯವಾಗಲಿ ಅಂತ ಹೇಳ್ತಾ, ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಜೊತೆ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್.